ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸಂಡೇ ನಾವು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗೋಣ ಅಂತ ಹೋಗಿದ್ವಿ. ಬೆಳಗ್ಗೆ ಏನು ಟಿಫನ್ ಮಾಡಲಿಲ್ಲ, ಬೇಗನೆ ಹೋದ್ವಿ, ಒಂದು 8 o'clock ಅಷ್ಟೊತ್ತಿಗೆ. ನಾನು ಯಾವಾಗ್ಲೂ ಮಠಕ್ಕೆ ಹೋಗಬೇಕು ಅಂದರೆ ಟಿಫನ್ ಏನೋ ಮಾಡಿ ಹೋಗಲ್ಲ. ನಾನು ಅಲ್ಲಿ ಪೂಜೆ ಎಲ್ಲ ಮುಗಿದ್ಮೇಲೆ ಅಲ್ಲೇ ಪ್ರಸಾದ ತೊಗೊಂಡು ಆಮೇಲೆ ಮನೆಗೆ ಬರೋದು. ಇವತ್ತು ಬೇಗ ಹೋದ್ವಿ. ಹಾಗೆ ನಾನು ಅಂದ್ಕೊಂಡಿದ್ದು ಒಂದು ಕೆಲಸ ಆಗಿತ್ತು. ಅದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಚೀಲ ಅಕ್ಕಿ ಕೊಡೋಣ ದೇವಸ್ಥಾನಕ್ಕೆ ಅಂತೇಳಿ ತಗೋತಾ ಇದ್ವಿ. ಇಲ್ಲಿ ಅಕ್ಕಿ ಯಾವುದೋ ಒಂದು ಬೇರೆ ತಂದು ಕೊಟ್ಟರು. ಅದನ್ನು ಚೆಕ್ ಮಾಡಿ ನೋಡ್ತಾ ಇದ್ದಾರೆ, ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಬೇರೆದು ಕೊಡಿ ಅಂದರು. ಆಮೇಲೆ ಬೇರೆದು ಯಾವುದೋ ತಂದು ಕೊಟ್ಟರು. ದೇವಸ್ಥಾನಕ್ಕೆ ಯಾರೂ ಕೇಳಲ್ಲ ಮಾಡಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಚೆನ್ನಾಗಿಲ್ದಿದ್ದೆಲ್ಲ ತಕ್ಕೊಡೋಕ್ಕಾಗಲ್ವಲ್ಲ, ಹಾಗೆ ಚೆನ್ನಾಗಿರೋದನ್ನೇ ತೊಗೊಂಡ್ವಿ. ಇನ್ನು ತೊಗೊಂಡು ದೇವಸ್ಥಾನಕ್ಕೆ ಹೋಗಬೇಕು. ದೇವಸ್ಥಾನ ನಿಯರೇ ಈ ಥರ ಶಾಪ್ಗಳಿದೆ, ಅಲ್ಲೇ ತೊಗೊಂಡ್ವಿ. ಇನ್ನು ಮನೆ ಹತ್ರ ಏನು ತೊಗೊಂಡೋಗ್ಲಿಲ್ಲ, ಅಲ್ಲೇ ಇತ್ತು ಅಂತ ಗೊತ್ತಿತ್ತಲ್ಲ, ಅಲ್ಲೇ ತೊಗೊಂಡು ಹಂಗೆ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಅಲ್ಲೇ ತೊಗೋತಾ ಇದ್ವಿ. ದೇವಸ್ಥಾನದಲ್ಲಿ ಸಂಡೇ ಆದ್ರೂ ಜನ ಇರ್ತಾರೆ. ಇವತ್ತು ಯಾಕೋ ಜನನೇ ಇರಲಿಲ್ಲ. ಇಲ್ಲಿ ಇಷ್ಟೊಂದೆಲ್ಲ ಖಾಲಿನೇ ಇರಲ್ಲ, ಎಷ್ಟು ವೆಹಿಕಲ್ ತುಂಬಿರುತ್ತೆ. ಇವತ್ತು ಯಾಕೋ ಜನ ಇರಲಿಲ್ಲ. ಹಾಗೆಯೇ ನಮಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಸಾಯಿಬಾಬಾ ಟೆಂಪಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಸಾಯಿಬಾಬಾ ಟೆಂಪಲ್ ಕೂಡ ಹೋದ್ವಿ. ಇಲ್ಲಿ ಸಾಯಿಬಾಬಾ ಟೆಂಪಲಲ್ಲೂ ಅಷ್ಟೇನು ಜನ ಇರಲಿಲ್ಲ. ಬೇಗ ದರ್ಶನ ಎಲ್ಲ ಮಾಡಿಕೊಂಡು ಇನ್ನು ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಮನೆಗೆ ಕೂಡ ಬಂದ್ವಿ ಬೇಗನೆ. ಬಂದಾದಮೇಲೆ ಡಿಮಾರ್ಟಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬ್ಯಾಗ್ಗಳನ್ನ ತಗೊತಾ ಇದ್ದೀನಿ. ತುಂಬ ದಿನ ಆಗೋಗಿತ್ತು ಡಿಮಾರ್ಟಿಗೆ ಹೋಗಿ. ಇವತ್ತು ಮುಂಚೆನೇ ಹೇಳಿದೆ ನಾಳೆ ಡಿಮಾರ್ಟಿಗೆ ಹೋಗೋಣ ಅಂತ ಹೇಳ್ಬಿಟ್ಟು. ಈ ಮನೆಗೆ ಬಂದಾಗಿಂದ ಹೋಗೇ ಇರಲಿಲ್ಲ. ಹಾಗೆಯೇ ಏನೇನು ಬೇಕು ಅಂತ ಹೇಳ್ಬಿಟ್ಟು ಒಂದು ಸಲ ನೋಡ್ಕೊಳ್ಳೋಣ ಅಂತೇಳಿ ನೋಡ್ಕೊಳ್ತಾ ಇದ್ದೆ. ಕೆಲವೊಂದು ಐಟಮ್ಗಳು ಇರುತ್ತೆ, ಇರಲ್ಲ. ಈ ಗ್ರೂಪ್ ರೆಸ್ಟಲ್ಲೂ ಕೆಲವೊಂದು ಐಟಮ್ಗಳೆಲ್ಲ ಇತ್ತಲ್ಲ, ಅದನ್ನೇ ಎತ್ತಿಟ್ಕೊಂಡಿದ್ದೆ ನಾನು. ಇವಾಗ ಎಲ್ಲ ಬರೆದಿಟ್ಕೊಳ್ತಾ ಇದ್ದೀನಿ. ಇಲ್ಲಿ ಸುಮ್ಮನೆ ಹಿಂಗೆ ಬರೆದಿಟ್ಕೊಳ್ತೀನಿ, ಅಲ್ಲೋಗಿ ಸ್ಲಿಪ್ ತೆಗಿತೀನೋ ಇಲ್ವೋ ಗೊತ್ತಿಲ್ಲ. ಅಲ್ಲಿ ನೋಡಿದ್ದೆಲ್ಲ ಇದು ಬೇಕು ಅದು ಬೇಕು ಅನ್ನಿಸ್ತಾ ಇರುತ್ತೆ. ಇವಾಗ ದಿನಸಿ ಐಟಮೇ ಈ ಸಲ ತುಂಬ ಬೇಕಾಗಿದ್ದಿದ್ದು. ಹಂಗಂದರೆ ಗ್ರೂಪ್ ರೆಸ್ಟಲ್ಲಿ ಉಳಿದಿತ್ತಲ್ಲ, ಅದನ್ನೇ ಮೇಂಟೈನ್ ಮಾಡ್ತಾಯಿದ್ದೆ. ಅದನ್ನೇ ಫಸ್ಟು ಎಲ್ಲ ಖಾಲಿ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಇವಾಗ ಒಂದು ಸಲ ಡಿಮಾರ್ಟಿಗೆ ಹೋದ್ರೆ ಅಷ್ಟೇ ಒಂದು 2-3 ತಿಂಗಳು ತರೋ ಆಗಿರಲ್ಲ. ಇಲ್ಲಿ ನಿಯರ್ ಶಾಪಲ್ಲಿ ತರಿಸಿದ್ರೆ ತಿಂಗಳ ತರಿಸ್ಬೇಕಾಗುತ್ತೆ. ಅದೇ ಡಿಮಾರ್ಟಿಗೆ ಹೋಗಿ ತಗೊಂಡಾಗ ಒಂದೇ ಸಲ ಇಷ್ಟೊಂದು ಖರ್ಚಾಯ್ತಾ ಅನಿಸುತ್ತೆ. ಹೆಚ್ಚು ಕಮ್ಮಿ ಒಂದು 8,000-10,000 ಆಗೇ ಆಗುತ್ತೆ ಏನಾದ್ರು ತರ್ತೀವಿ ಅಂದರೆ. ನಾನು ಹೋದ್ರೆ ಅಷ್ಟು ಖರ್ಚು ಮಾಡಲ್ಲ, ನಮ್ಮ ಮನೆಯವ್ರ ಜೊತೆ ಹೋದರೆ ಅಷ್ಟು ಖರ್ಚಾಗುತ್ತೆ. ಈ ಸಲ
ಬೇರೆ ಡಿ ಮಾರ್ಟಿಗೆ ಹೋಗ್ತಾ ಇದ್ದೀವಿ. ಈ ನಮಗೆ ಒಂದು ಸ್ವಲ್ಪ ನಿಯರ್ ಆಗಿರೋದೆ ಹೆಸರುಘಟ್ಟ ಬಗಲಗುಂಟೆ ಹತ್ರ ಇದೆ. ಆ ಡಿ ಮಾರ್ಟಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಇನ್ನು ಈ ಡಿ ಮಾರ್ಟಿಗೆ ಬಂದಿದ್ದು ಫಸ್ಟ್ ಟೈಮು. ಹಂಗಂದರೆ ಇವಾಗ ಹೊಸ್ದಾಗಿ ಓಪನ್ ಆಗಿತ್ತು. ನಾವು ಹೋದಾಗ ಎಷ್ಟು ರಶ್ ಇತ್ತಂದರೆ ಸಂಡೇ ಆ ಕಡೆ ಈ ಕಡೆ ಓಡಾಡೋಕ್ಕೆ ಜಾಗ ಇರಲಿಲ್ಲ. ಇದೊಂದು ಈ ಪಾತ್ರೆ ಇದ್ರ ಹತ್ರ ನಂಗೆ ಇದೊಂದು ಅಟ್ರಾಕ್ಟಿವ್ ಆಗಿತ್ತು. ಕಂಚಿನ ಕೋಟೆಡ್ ಅನಿಸುತ್ತೆ ಇದು. ನೋಡೋಕೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆಮೇಲೆ ಇಲ್ಲಿ ವಿಡಿಯೋ ಮಾಡೋಂಗಿಲ್ಲ ಅಂತ ಹೇಳ್ತಾಯಿದ್ರು. ಅದೆಷ್ಟು ಸಲ ಮ್ಯಾಮು ವಿಡಿಯೋ ಮಾಡೋಂಗಿಲ್ಲ ಅಂತ ಹೇಳಿಸ್ಕೊಂಡು ಗೊತ್ತಿಲ್ಲ. ಒಂದು 4-5 ಸಲ ಹೇಳಿಸ್ಕೊಂಡೆ. ಆದ್ರೂ ಅಲ್ಲೊಂಚೂರು ಇಲ್ಲೊಂಚೂರು ಕ್ಲಿಪ್ಪಿಂಗ್ಸ್ನ ತಗೊಂಡೆ. ಏನೋ ಡಿ ಮಾರ್ಟಿಗೆ ವಿಶಾಲ್ ಮಾರ್ಟಿಗೆ ಹೋದರೆ ಖುಷಿಯಾಗುತ್ತೆ. ನಾನು ಐಟಮ್ಗಳು ತುಂಬ ತಗೋತೀನೋ ಇಲ್ವೋ ಒಂದು ಕಡೆಯಿಂದ ಎಲ್ಲ ಚೆಕ್ ಮಾಡ್ಕೊಂಡು ಬರ್ತೀನಿ, ಏನೇನು ಬಂದಿದೆ, ಏನೇನು ಅದರದ್ದು ಪ್ರೈಸ್ ಇದೆ ಅಂತ ಹೇಳ್ಬಿಟ್ಟು. ಏನಾದರೂ ನನಗೆ ಮೇಯ್ನ್ ಬೇಕಾಗಿರುತ್ತೆ ಅವಾಗ ಹೋಗ್ಬಿಟ್ಟು ಅಲ್ಲಿ ತಗೋಬೋದು ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಚೆಕ್ ಮಾಡ್ಕೊಬರ್ತೀನಿ ನಿಧಾನಕ್ಕೆ. ನಮ್ಮ ಮನೆಯವ್ರಿಗೆ ಹಂಗಲ್ಲ, ಅಲ್ಲಿ ನಾವು ಏನು ತಗೊಳಕ್ಕೆ ಬಂದಿದ್ದೀವಿ ಅಷ್ಟನ್ನು ಮಾತ್ರ ನೋಡಬೇಕು, ಅಷ್ಟನ್ನು ಮಾತ್ರ ತಗೋಬೇಕು. ಸುಮ್ಮನೆ ಏನಾದರೂ ಒಂದು ಹಿಡ್ಕೊಂಡು ನೋಡ್ತಾ ಇದ್ರೂ ಇವಾಗ ಇದು ಅವಶ್ಯಕತೆ ಇದೆಯಾ ಬೇಕಾ ಅಂತ ಕೇಳ್ತಿರ್ತಾರೆ. ನನಗೆ ಇವಾಗ ನೋಡ್ಕೊಂಬಂದ್ರು ಒಂದಲ್ಲ ಒಂದು ದಿನ ಅದು ಯೂಸ್ ಆಗುತ್ತೆ. ಏನಾದರೂ ನಾವು ಅದನ್ನೇ ಔಟ್ಸೈಡ್ ತಗೋತೀವಿ ಅಂದರೆ ಅಲ್ಲಿ ಡಿಮಾರ್ಟಲ್ಲಿ ಅಷ್ಟು ಪ್ರೈಸ್ ಇತ್ತಲ್ಲ ಅಲ್ಲೇ ತಗೋಬೋದಲ್ಲ ಅನಿಸುತ್ತೆ. ಅದಕ್ಕೆ ಒಂದು ಕಡೆಯಿಂದ ಪ್ರತಿಯೊಂದು ಚೆಕ್ ಮಾಡ್ಕೊಂಡು ಬರ್ತೀನಿ. ಇನ್ನು ನೋಡೋಕ್ಕೇನು ದುಡ್ಡು ಕೊಡೋ ಆಗಿಲ್ವಲ್ಲ. ಇವಾಗ ಒಂದು ಸ್ವಲ್ಪ ಶಾಪಿಂಗ್ ಆಗಿದೆ, ಸ್ವಲ್ಪ ಅಲ್ಲ ಟ್ರಾಲಿ ತುಂಬೋಗಿದೆ. ನಾವು ಬಂದು ಹೆಚ್ಚು ಕಮ್ಮಿ ಒಂದು 3 ಅವರೇ ಆಗೋಗಿತ್ತು. ಇನ್ನು ಬಿಲ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಬಿಲ್ಲಿಂಗ್ ಸೆಕ್ಷನ್ಗೆ ಹೋದ್ವಿ. ಸಖತ್ ರಶ್ ಇತ್ತಪ್ಪ. ಆ ಕಡೆ ಈ ಕಡೆ ಓಡಾಡೋಕ್ಕೂ ಆಗ್ತಿರ್ಲಿಲ್ಲ, ತಳ್ಕೊಂಡು ಓಡಾಡೋರು. ಸಂಡೇ ತುಂಬ ರಶ್ ಅನಿಸುತ್ತೆ. ಹಂಗನೇ ನಮ್ಮ ಇಲ್ಲಿ ನಿಯರಲ್ಲಿ ಇವಾಗ ಇದೊಂದೇ ಫಸ್ಟ್ ನೆಲಮಂಗ್ಲದಲ್ಲಿತ್ತು. ಆಲ್ಮೋಸ್ಟ್ ಎಲ್ಲ ನೆಲಮಂಗ್ಲಾಗ ಹೋಗೋರು. ಇನ್ನು ಡಿ ಮಾರ್ಟಲ್ಲಿ ಎಲ್ಲ ಐಟಮು ತೊಗೊಂಡು ಬರಬೇಕಿದ್ರೆ ಇದು
ನಿಯರೇ ಸಿಗುತ್ತೆ. ಆನ್ ದ ವೇ ಇದು ಎಫ್ ಲೈನ್ ಸ್ಪೋರ್ಟ್ಸ್ ಶಾಪ್ ಅಂತ ಹೇಳ್ಬಿಟ್ಟು ಬಗ್ಲಗುಂಟೆ ಹತ್ರ ಇದೆ. ಇಲ್ಲೊಂದು ಮಕ್ಕಳಿಗೆ ಶಟಲ್ ಕಾಕ್ ತಗೊಳ್ಳೋಣ, ಮಕ್ಕಳು ಅಂದರೆ ನಾವು ಸಹ ಆಡ್ಬೋದು, ತಗೊಳ್ಳೋಣ ಅಂತ ಹೇಳ್ಬಿಟ್ಟು ತುಂಬ ದಿನದಿಂದ ತಗೋಬೇಕು ಅಂತ ಹೇಳ್ಬಿಟ್ಟು ವಿಶಾಲ್ ಮಾರ್ಟಲ್ಲಿ ತಕ್ಕೊಟ್ಟಿದ್ದೆ ಮಕ್ಕಳಿಗೆ, ಅದು ಚೆನ್ನಾಗಿರಲಿಲ್ಲ. ಅದಕ್ಕೆ ಸ್ಪೋರ್ಟ್ಸ್ ಶಾಪಲ್ಲೇ ಹೋಗಿ ತಗೊಳ್ಳೋಣ, ನಾವು ಆಟ ಆಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ತೊಗೊಂಬಂದ್ವಿ. ಇನ್ನು ಅವ್ರಿಗೆ ಆಟ ಆಡೋಕ್ಕೆ ಬಾಲ್ ಬೇಕಿತ್ತು, ಕ್ರಿಕೆಟ್ ಬಾಲ್ ಅಂತ ಹೇಳ್ಬಿಟ್ಟು ಅದನ್ನು ತಗೊಂಡ್ರು. ಲಾಸ್ಟ್ ಟೈಮ್ ಇಲ್ಲೇ ಇದು ತೊಗೊಂಡೋಗಿದ್ವಿ, ಸ್ಕೇಟಿಂಗ್ ಸೈಕಲ್ಲು ಚೆನ್ನಾಗಿತ್ತು. ಈ ಸ್ಪೋರ್ಟ್ಸ್ ಐಟಮ್ ಎಲ್ಲ ಈ ಥರ ಅಂಗಡಿಗಳಲ್ಲಿ ತಗೊಂಡ್ರೇ ಚೆನ್ನಾಗಿರುತ್ತೆ. ಅದಕ್ಕೆ ಇಲ್ಲೇ ತೊಗೊಂಡೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಇಲ್ಲೇ ತೊಗೊಂಡ್ವಿ. ಆನ್ ದ ವೇ ಹೋಗ್ಬೇಕಾದ್ರೆ ಡಾಮಿನೋಸ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು, ನಾವೇನು ಪಿಜ್ಜಾ ಅಷ್ಟು ಲೈಕ್ ಮಾಡೋದು, ಅಷ್ಟು ಯಾವಾಗಲೂ ತಿನ್ನಬೇಕು ಅಂತ ಹಾಗೇನಿಲ್ಲ, ಯಾವಾಗಲಾದ್ರೂ ಈ ಥರ ತಿನ್ನಬೇಕು ಅಂದಾಗ ತಿಂತೀವಿ ಅಷ್ಟೇ. ನನ್ನ ಮಗಂಗೆ ಇವತ್ತು ತಿನ್ನಂಗೆ ಆಗ್ಬಿಟ್ಟಿದ್ದೆ ಅಂತೆ, ಹೋಗ್ಬೇಕಿದ್ರೆ ಹೇಳಿದ್ದೆ, ಅಮ್ಮ ಬರ್ಬೇಕಾದ್ರೆ ಪಿಜ್ಜಾ ತಿನ್ಕೊಂಬರೋಣ ಅಂತ ಹೇಳ್ಬಿಟ್ಟು. ಸರಿ ಅಂತ ಆದವೇನೆ ಇದು ಡಾಮಿನೋಸು ಇತ್ತು, ಅಲ್ಲೇ ಪಿಜ್ಜಾ ತಗೊಟ್ವಿ, ಇಬ್ಬರು ತಿನ್ಕೊಂಡ್ರು. ಇನ್ನು ನಮಗೇನು ಅಷ್ಟು ಪಿಜ್ಜಾ ಲೈಕ್ ಆಗೋಲ್ಲ, ತಿಂದರೆ ಒಂದು ಪೀಸ್ ಒಂದು ಪೀಸ್ 2 ಪೀಸು, ಅಷ್ಟು ಇಷ್ಟಪಟ್ಟೇನು ತಿನ್ನಲ್ಲ. ನಾನು ನಿನ್ನೆ ಸಂಡೇ ಡಿ ಮಾರ್ಟಿಗೆ ಹೋಗಿದ್ದೆ. ಡಿ ಮಾರ್ಟಿಂದ ಇವಾಗೆಲ್ಲ ಆರ್ಗನೈಸ್ ಮಾಡ್ತಾ ಇದ್ದೀನಿ. ಏನೇನು ತೊಗೊಂಬಂದೆ ಅಂತ ಒಂದ್ಸಲ ತೋರಿಸ್ಬಿಟ್ಟಿದ್ದೀನಿ. ತುಂಬ ಐಟಮ್ ಏನು ತಂದಿಲ್ಲ, ಸ್ವಲ್ಪ ತಂದಿದ್ದೀನಿ. ಏನು ತಂದೆ ಅಂತ ತೋರಿಸ್ತೀನಿ. ಇದೊಂದು ರೂಮ್ ಫ್ರೆಶ್ನರ್ ತಂದಿದ್ದೀನಿ, ರೋಸ್ ಫ್ಲೇವರು. ನೆಕ್ಸ್ಟು ಬಂದು ಇದನ್ನು ತಂದಿದ್ದೀನಿ, ಫ್ರೂಟ್ಸ್ ಎಲ್ಲ ಇಡೋಕ್ಕೆ ಬ್ಯಾಸ್ಕೆಟು, ಫ್ರೂಟ್ ಬ್ಯಾಸ್ಕೆಟು ಚೆನ್ನಾಗಿದೆ, ಒಂದೊಂಥರ ಫ್ಲವರ್ ಡಿಸೈನ್ ಇದೆ. ಎತ್ತಾಕಿದ್ರೆ ಒಡೆದೋಗಲ್ಲ, ಪ್ಲಾಸ್ಟಿಕ್ಕಾ ಇದೇನಿದು ಗೊತ್ತಿಲ್ಲ. ಇದ್ರದ್ದು ಪ್ರೈಸ್ ಬಂದು 150 ರುಪೀಸ್, 149 ಇದೆ ಕಾಣಿಸುತ್ತೆ. ನೆಕ್ಸ್ಟು ಬಂದು ಕಿಚನ್ ಅನಿಲ್ ಶಾವ್ಗೆ ದಿನಸಿ ಐಟಮ್ ಬೇಕಿತ್ತು. ಈ ಮನೆಗೆ ಬಂದಾಗಿಂದ ಡಿ ಮಾರ್ಟಿಗೆ ಹೋಗೇ ಇಲ್ಲ, ತುಂಬ ಹೆಚ್ಚು ಕಮ್ಮಿ 1 ವರ್ಷದ ಮೇಲೆ ಆಗಿತ್ತು ಡಿ ಮಾರ್ಟಿಗೆ ಹೋಗಿ. ಡಿ ಮಾರ್ಟಿಗೆ ಹೋದರೆ 1 to ಡಬಲ್ ಅಲ್ಲ 3 ಖರ್ಚಾಗುತ್ತೆ ಅಂತ ಗೊತ್ತು. ನಿಂದೆಲ್ಲ ಐಟಮ್ಗಳು ಮಾಮೂಲಿ ಮನೆಗೆ ದಿನಸಿ ಐಟಮ್ಗಳು. ಆಮೇಲೆ ಗ್ಲಾಸ್ ಜಾರ್ ತೊಗೊಂಬಂದಿದ್ದೀನಿ, ಚೆನ್ನಾಗಿದೆ ಇದು. ಇಲ್ಲಿ ನಮ್ಮ ಮನೆ ಹತ್ರ ಒಂದು ಪುಟ್ಟದು ಡಿ ಮಾರ್ಟ್ ಇದೆ, ಅಲ್ಲೂ ಇದೆ. ಗ್ಲಾಸ್ ಐಟಮ್ಗಳೆಲ್ಲ ಚೆನ್ನಾಗಿರ್ತವೆ. ಇವಾಗೆಲ್ಲ ಫಿಲ್ ಮಾಡಿ ಇಡಬೇಕು, ಏನೂ ಜೋಡಿಸ್ಕೊಂಡೇ ಇಲ್ಲ, ಹಾಗಾಗಿ ನನ್ನ ಹತ್ರ ಎಷ್ಟು ಐಟಮ್ ಇತ್ತು ಅಷ್ಟನ್ನು ಮಾತ್ರ ಜೋಡಿಸಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಫಿಲ್ ಮಾಡಿಕೊಂಡು ಇಟ್ಕೋಬೇಕು. ಇದರಲ್ಲೇ ಪ್ಲೈನ್ ಇತ್ತು, ಅದು ಇದಕ್ಕಿನ್ನ ಪ್ಲೈನ್ ಇತ್ತು, ನನಗೆ ಪ್ಲೈನ್ ಬೇಡ ಅಂತ ಹೇಳ್ಬಿಟ್ಟು ಇದನ್ನು ತಗೊಂಬಂದಿದ್ದೀನಿ. ಇದು 1 ಪೀಸಿಗೆ 69 ರುಪೀಸ್, 70 ರುಪೀಸ್ ಬೀಳುತ್ತೆ. ಇಂಥದ್ದು ನಾನು ಎಷ್ಟು ತಗೊಂಬಂದೆ, ಇಲ್ಲೆರಡು, ಒಟ್ಟು ಟೋಟಲ್ 6. ಇನ್ನೊಂದು ಏರಿಯಲ್ಲು, ಅವಲಕ್ಕಿ, ಇಷ್ಟೇ ಒಂದು ಬ್ಯಾಸ್ಕೆಟಲ್ಲಿ. ಮಕ್ಕಳಿಗೆ ಮನೆ ಹತ್ರ ಹಾಕೋಕ್ಕೆ ಅಂತ ಒಂದಷ್ಟು ಟೀ ಶರ್ಟ್ಗಳು ತಗೊಂಬಂದೆ, ಅದು ಚೆನ್ನಾಗಿರುತ್ತೆ. ಇದೊಂದು ಬಾಟಲ್, ಸುಮ್ಮನೆ ನೀರು ಕುಡಿಯೋಕ್ಕೆ ಮನೇಲಿರಲಿ, ಅದು ಹೋದಾಗೆಲ್ಲ ಅಲ್ಲಿ ಇಲ್ಲೇ ಊರಲ್ಲೇ ಬಿಟ್ಟು ಬರ್ತಾ ಇರ್ತೀನಿ, ಇಲ್ಲಾಂದರೆ ಕಾರೊಳಗೆ ಬಿಟ್ಟಿರ್ತೀನಿ, ನೆನಪೇ ಆಗಲ್ಲ, ಇರಲಿ ಅಂತ ಹೇಳ್ಬಿಟ್ಟು ಇದೊಂದು ತಗೊಂಡು. ಬ್ರಷ್, ಪುಳಿಯೋಗರೆ ಪ್ಯಾಕೆಟು, ಇವೆಲ್ಲ ಜಾಸ್ತಿ ದಿನಸಿ ಐಟಮೇ, ಫ್ಯಾನ್ಸಿ ಐಟಮ್ ಈ ಸಲ ಏನೂ ತಗೊಳಕ್ಕೆ ಹೋಗಿಲ್ಲ. ಮನೆಗೆ ಐಟಮ್ಗಳನ್ನ ದಿನಸಿ ಐಟಮೇ ಜಾಸ್ತಿ ತೊಗೊಂಡು ಬಂದಿದ್ದು. ನೆಕ್ಸ್ಟ್ ಹೋದಾಗ ಫ್ಯಾನ್ಸಿ ಏನೇನು ಬೇಕು ನೋಡಿ ತಗೋಬೇಕು. ಇದು ಪಾಪ್ಕಾರ್ನ್ ಜೋಳ 1/2 kg ತೊಗೊಂಡಿದ್ದೀನಿ. ಮಕ್ಳಿಗೆ ಸಂಜೆ ಆದರೆ ಸಾಕು, ಏನು ಸ್ನ್ಯಾಕ್ಸ್ ಮಾಡೋಣ ಅನ್ನಿಸ್ತಾ ಇರುತ್ತೆ, ಅದಕ್ಕೆ ಪಾಪ್ಕಾರ್ನ್ ಜೋಳ ತೊಗೊಂಡಿದ್ದೀನಿ, ಒಂದಿನ ಬಿಟ್ಟು ಒಂದಿನ ಮಾಡ್ಕೊಳಕ್ಕೆ. ಇದು ಕ್ಲಿಪ್ಸ್, ಏನಾದರೂ ತುಂಬ ಗ್ಲಾಸ್ ಐಟಮ್ಗೆ ದಿನಸಿ ಎಲ್ಲ ಹಾಕಿ ಆದಮೇಲೆ ಕವರ್ ಮಾಡೋಕ್ಕೆ, ಹಂಗಂಗೆ ಇಟ್ಟು ಅಥವಾ ಗಂಟು ಕಟ್ಟೋದೆಲ್ಲ ಇರೋದು. ವೆರೈಟೀಸ್ ಇದೆ, ಎಲ್ಲ ಸೈಜಲ್ಲೂ ಇದೆ ಕ್ಲಿಪ್ಗಳು. ತೋರಿಸ್ಲಾ ಒಂದು,
ಇದು ಪಿಸ್ತಾ ಹಿಂಗೆ ಬ್ಯಾಗ್ ಒಳಗೆ ಇಟ್ಟಿತ್ತಾನೆ ಓಪನ್ ಮಾಡ್ಕೊಂಡು ತಿಂದಿದ್ದಾರೆ. ಅದೇ ಇದು ತಗೊಂಡು ಬಂದಿದ್ದೆ, ಒಂದು ಸಿಗ್ಲೇ ಇಲ್ಲ. ಲಾಸ್ಟ್ ಟೈಮ್ ಯಾವಾಗಲೂ ತಂದು ಇಟ್ಕೊಂಡಿದ್ದೆ, ಅದು ಎಲ್ಲೋದ್ರೂ ಗೊತ್ತಿಲ್ಲ. ಅದಕ್ಕೆ ಇನ್ನೊಂದು ಪ್ಯಾಕೆಟ್ ಇರಲಿ ಅಂತ ತಂದಿಟ್ಟಿದ್ದೀನಿ, ಕವರ್ ಮಾಡಿ ಇಡೋಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ. ಗಂಟು ಕಟ್ಟೋ ಬದಲು ಈ ಥರ ಕ್ಲಿಪ್ ಹಾಕಿಟ್ಟೆ ಚೆನ್ನಾಗಿ ಕಾಣಿಸುತ್ತೆ. ಇದೊಂದು ಲ್ಯಾಕ್ಮಿದೊಂದು ಲಿಪ್ ಬಾಂಬ್. ಮಯೋನೀಸ್ ಏನಾದರೂ ಸ್ನ್ಯಾಕ್ಸಿಂಗ್ ಮಾಡಿದ್ರೆ ಹಾಕೊಡೋಕ್ಕೆ ಮಯೋನೀಸು. ಇದು ಸರ್ಫೆಕ್ಸ್, ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಅದು ಪಿಸ್ತಾ ಇದೆ. ಅದಕ್ಕೆ ಈ ಡಿಮಾರ್ಟಲ್ಲೇ ಬೆಲ್ಲ ತಂದಿದ್ದೀನಿ. 1 kg ಇದೆ. ಉದ್ದಿನ ಬೇಳೆ, ಕಾಬೂಲ್ ಕಡಲೆ, ಸೋಂಪು, ಟೊಮೊಟೊ ಕೆಚಪ್ಪು, ದಿನಸಿ ಐಟಮೇ ಜಾಸ್ತಿ ಇರೋದು. ರೆಡ್ ಲೇಬಲ್ಲು, ಕಡಲೆಬೇಳೆ, ಉಪ್ಪು, ಪೀತಾಂಬರಿ, ಒಂದು ಕೊಕೊನೆಟ್ ಆಯಿಲ್, ಇದು ಅಕ್ಷಯ ಬೀಜ ಬರ್ತಲ್ಲ, ಇದೊಂದು ಬಿಸ್ಕೆಟ್. ನ್ಯೂಟ್ರಿ ಚಾಯ್ಸ್ ನನಗಿದೆ ಇಷ್ಟ. ಇದು ಶುಗರ್ ಇರೋದು ತಿನ್ನೋದಂತೆ, ಆದರೆ ಇದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಮಾಮೂಲಿ ಬಿಸ್ಕೆಟ್ಗೆ ಈ ಬಿಸ್ಕೆಟ್ ಚೆನ್ನಾಗಿರುತ್ತೆ. ಇದು ಬಂದು ಇಲ್ಲಿದೆ ಈ ಥರ ರೋಲ್ 2 ತೊಗೊಂಡಿದ್ದೆ. ಈ ವಾರ್ಡ್ರೋಬ್ಗೆಲ್ಲ ಕವರ್ ಕೆಳಗಡೆ ಹಾಕೋಕ್ಕೆ, ನೀರೆಲ್ಲ ಒಂದು ಸ್ವಲ್ಪ ನೀರು ಚೆಲ್ಲಿದ್ರೂ ಇದ್ರ ಮೇಲೆ ನಿಂತ್ಕೊಳ್ಳುತ್ತೆ. ವಾಟರ್ ಪ್ರೂಫ್ದು, ಏನೂ ಆಗಲ್ಲ. ಅದಕ್ಕೋಸ್ಕರ ಇದು ತಗೊಂಡು ಕಿಚನಿಗೆ ಇವೆಲ್ಲ ಹಾಕೇ ಇಲ್ಲ. ಹಾಗೆ 1 ರೋಲ್ ತಂದಿದ್ದೆ, ಅದು ಸಾಕಾಗಲಿಲ್ಲ. ಅದಕ್ಕೆ ಮತ್ತೆ 2 ತಂದಿದ್ದೀನಿ. ಇದನ್ನು ಅಲ್ಲಿ ಮೇಲ್ಗಡೆ ಗ್ಲಾಸ್ಗಳು ಜೋಡಿಸಿದ್ದೀನಲ್ಲ, ಅಲ್ಲಿಗೆ ಅಳತೆ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಕಬೇಕು. ಇದೊಂದು ತಗೊಂಡು ಬಟ್ಟೆ ವಾಷಿಂಗ್ ಹಾಕೋ ಬಟ್ಟೆಗಳನ್ನ ಹಾಕೋಕ್ಕೆ ಅಂತ ಹೇಳ್ಬಿಟ್ಟು, ಇದು ಪ್ರೈಸ್ ಬಂದು 749 ರುಪೀಸ್, 750 ರುಪೀಸು. ಇದು ಕ್ವಾಲಿಟಿ ಮಾತ್ರ ಚೆನ್ನಾಗಿದೆ. ಇದರೊಳಗೆ ಇನ್ನೊಂದು ಸ್ವಲ್ಪ ಏನೋ ಐಟಮ್ ಇದೆ. ಬಿಲ್ ಇಷ್ಟು ಉದ್ದ ಬಿಲ್ ಇದೆ, ಇಷ್ಟುದ ಬಿಲ್ ಬಂದಿದೆ. ಇದು ಕಮ್ಮಿ ಅಂತ ನಮ್ಮ ಮನೆಯವ್ರು ನೋಡಬೇಕು. ಮಕ್ಕಳು ಪೇಂಟ್ ಬಾಕ್ಸ್ ತಗೊಂಡಿದ್ದು. ಇದೊಂದು ಬಾಕ್ಸ್ ತಗೊಂಡೆ ಈ ಸಲ. ಆಲ್ಮೋಸ್ಟ್ ಈ ಕಿಚನಿಗೆ ಏನೇನು ಬೇಕೋ ಅಂಥ ಐಟಮ್ಗಳನ್ನೇ ನೋಡಿಕೊಂಡು ತಗೋತಿರ್ದು. ಇನ್ನು ನಾನು ನೀಟಾಗಿ ಕಿಚನ್ನ ಸೆಟಪ್ಪೇ ಮಾಡ್ಕೊಂಡಿಲ್ಲ. ಬಂದಾಗ ಹೇಗೆ ಇಟ್ಕೊಂಡಿದ್ದೆ ಹಾಗೆ ಇಟ್ಕೊಂಡಿದ್ದೆ. ಒಂದೊಂದೇ ಎತ್ತಿಟ್ಕೊಂಡು ನನ್ನ ಹತ್ರ ಈ ಸೈಜಲ್ಲಿ ಇದೆ. ಟೋಟಲ್ 1 2 3 ಬಂದಿದೆ. 3ಗೆ 250 ರುಪೀಸ್. ಮಾಮೂಲಿ ಶಾಂಪು, ಸಾಕ್ಸು, ಕಿಸಾನ್ ಜಾಮು, ಒಂದು ಫೇಸ್ ವಾಶು, ಬಾಲು, ಪೇಸ್ಟು, ಅಷ್ಟೇ. ಇನ್ನೊಂದು ಸ್ವಲ್ಪ ಐಟಮ್ಗಳನ್ನ ತಂದಿದ್ದು ಸಂಡೇ. ಇವತ್ತು ನಾನು ಟ್ಯೂಸ್ಡೇ ವಿಡಿಯೋ ಮಾಡ್ತಾ ಇರೋದು. ಒಂದು ಸ್ವಲ್ಪ ಐಟಮ್ಗಳನ್ನ ಎತ್ತಿಟ್ಕೊಂಡಿದ್ದೀವಿ. ಇವಾಗೆಲ್ಲ ಕಿಚನ್ನ ಆರ್ಗನೈಸ್ ಮಾಡ್ತಾ ಇದ್ದೆ, ಅದಕ್ಕೆ ಹಾಗೆ ಒಂದ್ಸಲ ವೀಡಿಯೋ ಮಾಡೋ ಏನೇನು ತಗೊಂಬಂದೆ ನಾನು ನೋಡೋಣ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ಕೊಂಡೆ ಅಷ್ಟೇ. ಇವಾಗ ಇದನ್ನೆಲ್ಲ ಸೆಟಪ್ ಮಾಡಬೇಕು. ಫಸ್ಟು ಇದು ಒಂದು ಕಾರ್ ಫ್ರೆಶ್ನರ್ ತಂದಿದ್ವಿ, ಯೂಸ್ ಮಾಡ್ತಾ ಇದೆ. ಇದೆಲ್ಲ ಇವಾಗ ವಾಶ್ ಮಾಡಿಬಿಟ್ಟು ತುಂಬಿಡ್ತೀನಿ. ಇಲ್ಲೇ ಫಿಲ್ ಮಾಡಿ ತಗೊಂಡೋಗಿರ್ತಿರ್ತೀನಿ. ಮತ್ತೆ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಅದೇ ಆಗ್ತಾ ಇರೋದು.
ಈ ಕೆಲಸ ಮಾಡಬೇಕಾದ್ರೆ ಸೈಡಿಗೆ ಏನಾದರೂ ಇದ್ದರೆ ಚೆನ್ನಾಗಿರುತ್ತೆ, ತಿನ್ಕೊಂಡು ಕೆಲಸ ಮಾಡೋಕ್ಕೆ. ಇವಾಗ ತಂದಿರೋ ಐಟಮ್ನೆಲ್ಲ ಜೋಡಿಸ್ತಾ ಇದ್ದೆ. ಫಸ್ಟ್ ಅದನ್ನೆಲ್ಲ ನೀಟಾಗಿ ಬಟ್ಟೆಯಲ್ಲಿ ವಾಶ್ ಮಾಡಿಕೊಂಡು ಅದು ಡ್ರಾಯರ್ಗೆ ಹಾಕೋದು ಶೀಟ್ ಇತ್ತಲ್ಲ ಅದನ್ನು ಫಸ್ಟ್ ಹಾಕಿ ಇನ್ನು ಎಲ್ಲ ಗ್ಲಾಸ್ ಜಾರ್ಗಳಿಗೂ ಫಿಲ್ ಮಾಡಿಕೊಂಡೆ. ನನ್ನ ಹತ್ರ ಆಲ್ರೆಡಿ ಫಸ್ಟ್ 12 ಪೀಸ್ ಇತ್ತು, ಮುಂಚೆಯಿಂದನೂ ನಾನು ಯೂಸ್ ಮಾಡ್ತಾ ಇದ್ದೆ. ಆಮೇಲೆ 4 ಪೀಸ್ ಅದಕ್ಕಿಂತ ಚಿಕ್ಕದಿತ್ತು, ಅದಕ್ಕಿಂತ ಒಂದು ಸ್ವಲ್ಪ ದೊಡ್ಡ ಸೈಜಿಂದ ಇರಲಿ ಅಂತ ಹೇಳ್ಬಿಟ್ಟು ಇವಾಗ ಇದು ಅರ್ಧ kg ಹಿಡಿಯೋದು 6 ತಗೊಂಡಿದ್ದೀನಿ. ಇವಾಗ ಅಲ್ಲಿಂದ ಇಲ್ಲಿ ತನಕ ಫುಲ್ ಆಯಿತು. ನೆಕ್ಸ್ಟ್ ಇನ್ನು ಒಳಗಡೆ ಜೋಡಿಸೋ ಅಂಥದ್ದು ತಗೋಬೇಕು, ಟಪರ್ವೇರ್ ಅಂಥದ್ದು. ಇವಾಗ ಇದು ಕಾಣಿಸುತ್ತಲ್ಲ ಔಟ್ಸೈಡ್ಗೆ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಎಲ್ಲ ಫಿಲ್ ಮಾಡಿ ಒಂದು ಸಲ ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲರಲ್ಲೂ ಫಿಲ್ ಆಗಿದೆ. ಕೆಲವೊಂದು ಐಟಮ್ನ ನಾನು ಸ್ವಲ್ಪ ಹಾಕಿರೋದನ್ನ ಬೇರೆ ಬಾಕ್ಸಿಗೆ ಎತ್ತಿಟ್ಕೊಳ್ತೀನಿ. ಇನ್ನು ಒಳಗಡೆ ಜೋಡಿಸೋಕ್ಕೆ ಟಪ್ಪರ್ವೇರ್ ಅಂತ ತೊಗೊಬೇಕು. ನೆಕ್ಸ್ಟ್ ಯಾವಾಗಲಾದ್ರೂ ತೊಗೊಂಡಾಗ ತೋರಿಸ್ತೀನಿ. ಇನ್ನು ಉಳಿದಿದ್ದ ಐಟಮ್ಸ್ಗಳನ್ನ ನಾನು ಎತ್ತಿಟ್ಕೊಂಡೆ. ಇದಾಗಿತ್ತು 1 ಡೇ ಫುಲ್ ಕೆಲಸ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.